ಮಾರ್ಚ್ 3ನೇ ತಾರೀಕು ಹುಣ್ಣಿಮೆ, ವರ್ಷದ ಮೊದಲ ಚಂದ್ರಗ್ರಹಣ. 4 ರಾಶಿಯವರಿಗೆ ಒಂದು ಅಶುಭ ಸೂಚನೆ ಅಂತ ಕೂಡ ಹೇಳಲಾಗುತ್ತಿದೆ. ಹೌದು, 2026 ಮಾರ್ಚ್ 3ರಂದು ಹುಣ್ಣಿಮೆಯ ದಿವಸ ಈ ವರ್ಷ ಮೊದಲ ಮಹಾ ಚಂದ್ರಗ್ರಹಣ ಸಂಭವಿಸುತ್ತಿದೆ. ಪೂರ್ಣ ಚಂದ್ರನ ಸಮಯದಲ್ಲಿ ನಡೆಯುವ ಈ ಗ್ರಹಣ ಜ್ಯೋತಿಷ್ಯ ಶಾಸ್ತ್ರದ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿದ್ದು, ಚಂದ್ರನ ಮೇಲೆ ಕೇತು ಪ್ರಭಾವ ಇರುವುದರಿಂದ ಮನಸ್ಸು, ಆರೋಗ್ಯ ಮತ್ತು ಕುಟುಂಬ ಜೀವನದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಚಂದ್ರನು ಮುನುಸಿನ ಕಾರಕ. ಗ್ರಹಣದ ಪರಿಣಾಮವಾಗಿ ಅಶಾಂತಿ, ಗೊಂದಲ ಮತ್ತು ಅನಿರೀಕ್ಷಿತ ಘಟನೆಗಳು ಸಂಭವಿಸುವುದು. ಈ ಬಾರಿ ಮಹಾ ಚಂದ್ರಗ್ರಹಣವು ವಿಶೇಷವಾಗಿ ವೃಷಭ, ಸಿಂಹ, ಕನ್ಯಾ ಮತ್ತು ಮಕರ ರಾಶಿಯವರಿಗೆ ಸ್ವಲ್ಪ ಅಶುಭ ಸೂಚನೆಗಳನ್ನು ನೀಡ್ತಾ ಇದೆ. ಆದರೆ ಭಯಪಡುವ ಅಗತ್ಯವಿಲ್ಲ. ಜಾಗ್ರತೆ ಮತ್ತು ದೈವ ಭಕ್ತಿಯಿಂದ ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ವೃಷಭ ರಾಶಿ ಮನಸ್ಸಿಗೆ ಸ್ವಲ್ಪ ಶಾಂತಿ ಕಡೆ ಜಾಗೃತಿ ಇಡಬೇಕಾಗತ್ತೆ. ಸಿಂಹ ರಾಶಿಯವರು ಮಾನಸಿಕ ಒತ್ತಡ ಸ್ಥಿರವಾಗಿರಬೇಕಾಗತ್ತೆ. ಕನ್ಯಾ ರಾಶಿಯವರು ಆರೋಗ್ಯದ ಸಮಸ್ಯೆ, ಅವ್ರಿಗೆ ಕರೆಕ್ಟಾಗಿ ಜಾಗೃತೆಯಿಂದ ಇರಬೇಕಾಗುತ್ತೆ. ಮಕರ ರಾಶಿ ಅಚಾನಕ್ ಅಡೆತಡೆಗಳು ಕೂಡ ಎದುರಾಗುವಂಥ ಸಾಧ್ಯತೆ ಇರುತ್ತೆ. ಗ್ರಹಣದ ವೇಳೆ ಪಾಲಿಸಬೇಕಾಗಿರುವಂಥ ಕ್ರಮಗಳು ಅಂದರೆ ಚಂದ್ರಗ್ರಹಣದ ಸಮಯದಲ್ಲಿ ಉಪವಾಸ, ಜಪ ಮತ್ತು ಧ್ಯಾನವನ್ನು ಮಾಡುವುದು ತುಂಬಾ ಒಳ್ಳೆಯದು. ಓಂ ನಮಃ ಶಿವಾಯ ಅಂತ ಹೇಳ್ಬೋದು. ಚಂದ್ರ ಗಾಯತ್ರಿ ಮಂತ್ರ ಜಪಿಸುವುದು ಉತ್ತಮ. ಗ್ರಹಣದ ಮುಗಿದ ನಂತರ ಸ್ನಾನ ಮಾಡಿ ಧ್ಯಾನ ಮಾಡಬೇಕು, ದೀಪವನ್ನು ಹಚ್ಚಬೇಕು. ಗರ್ಭಿಣಿಯರು ವಿಶೇಷ ಜಾಗೃತಿ ವಹಿಸಬೇಕಾಗುತ್ತೆ. ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡಬಾರದು. ತುಂಬ ಅದ್ಭುತವಾದಂಥ ಒಂದು ಗ್ರಹಣ ಇದಾಗಿರುತ್ತೆ.